ಸಿಎಂ ಸಿದ್ದರಾಮಯ್ಯ ಪರ ಕಲಬುರಗಿಯಲ್ಲಿ ಅಹಿಂದ್ ನಾಯಕರು ಧರಣಿ ಸತ್ಯಾಗ್ರಹ ನಡೆಸಿದರು. ಸಿದ್ದರಾಮಯ್ಯಗೆ ಕಪ್ಪು ಚುಕ್ಕೆ ತರುವ ಹುನ್ನಾರದಿಂದ ಜೆಡಿಎಸ್ ಬಿಜೆಪಿ ನಾಯಕರು ಮೂಡಾ ಹಗರಣದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಅಹಿಂದ್ ಸಂಘಟನೆಗಳ ನೇತೃತ್ವದಲ್ಲಿ ನಗರದ ಜಗತ್ ವೃತ್ತದಲ್ಲಿ ಹಣೆಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಿದ ಅಹಿಂದ್ ನಾಯಕರು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 136 ಶಾಸಕರನ್ನು ಹೊಂದಿರತಕ್ಕಂಥ ಸುಭದ್ರವಾಗಿರ್ತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿದೆ. ಇದನ್ನು ಯಾವುದೇ ಕಾರಣಕ್ಕೂ ಮುಂದುವರಿಲಿಕ್ಕೆ ಬಿಡಬಾರದು ಅಂಥೇಳಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿ ಪ್ರಧಾನಮಂತ್ರಿ ಮೋದಿ ಸಾಹೇಬರು, ಅಮಿತ್ ಶಾ ಸಾಹೇಬರು, BJP ಏತರ ಸರ್ಕಾರ ಎಲ್ಲಿದ್ದಾವ ಎಲ್ಲವುಗಳನ್ನು ಇವತ್ತಿನ ದಿವಸ ಅಸ್ಥಿರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೇನು ಕರ್ನಾಟಕದಲ್ಲೂ ಸಹಿತ ಅದನ್ನು ಅಸ್ಥಿರ ಮಾಡಬೇಕು ಅಂಥೇಳಿ ರಾಜ್ಯಪಾಲರ ಮೂಲಕ ಇವತ್ತಿನ ದಿವಸ ಒಂದು ಷಡ್ಯಂತ್ರ ಮಾಡಿ ರಾಜ್ಯ BJP ಘಟಕ ಮತ್ತು JDSನವರು ಒಳಗೊಂಡು ಇವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತ ಹೊರಟಾರ. ಅರೆ ಯಾವ ಕಾರಣಕ್ಕಾಗಿ ಅಸ್ಥಿರ ಮಾಡ್ತೀರಿ? ಏನು ಅನ್ಯಾಯ ಮಾಡಿದ್ದಾರೆ, ಏನು ಭ್ರಷ್ಟಾಚಾರ ಮಾಡಿದ್ದಾರೆ? ಇವತ್ತು ನೀವು ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ. ಕೊಟ್ಟ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಹೈಕೋರ್ಟಿಗೆ ಹೋಗಿದ್ರು. ನಿನ್ನೆ ತೀರ್ಪು ಬಂದಿದೆ. ನೀವು ಕೊಟ್ಟಿರ್ತಕ್ಕಂಥ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಸೆಕ್ಷನ್ 218 ಸಂಪೂರ್ಣವಾಗಿ ಕೋರ್ಟ್ ತಿರಸ್ಕಾರ ಮಾಡಿದೆ. 17ಕ್ಕೆ ಅನುಮತಿ ಕೊಟ್ಟಿದೆ. 17 ಏಕೆ? ಅರೆ ಅವ್ರು ಏನು ಮಾಡ್ಯಾರ್ರಿ? ಭ್ರಷ್ಟಾಚಾರ ಏನು ಮಾಡೇ ಇಲ್ಲ, ಆದ್ರೂ ನೀವು ತನಿಖೆ ಕೊಡ್ತೀರಿ? ಅಡೆ ಅವ್ರು ಏನು ಮಾಡ್ಯಾರ ಅಂತಂದ್ರೆ, ಈ ರಾಜ್ಯಕ್ಕೆ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ, ಶೋಷಿತರಿಗೆ, ಎಲ್ಲ ವರ್ಗದ ಬಡವರಿಗೆ ಇವತ್ತು ದಿವಸ ಹಲವಾರು ಭಾಗ್ಯಗಳನ್ನು ನೀಡಿ ಭಾಗ್ಯದಾತ ಅನಿಸ್ಕೊಂಡಿದ್ದಾರೆ. ಎರಡನೇ ಬಾರಿಗೆ ಒಬ್ಬ ಹಿಂದುಳಿದ ವರ್ಗದ ಮನುಷ್ಯ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಿಕೊಳ್ಳಾರದೆ ಈ ರೀತಿಯಾಗಿ ಷಡ್ಯಂತ್ರ ಮಾಡ್ತಾ ಇದ್ದೀರಿ. ಇವತ್ತು ಪಂಚ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದರು. ಈ ರಾಜ್ಯದ ಜನರು, ಇವತ್ತು ಮಹಿಳೆಯರು ಈ ರಾಜ್ಯಾದ್ಯಂತ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು 2,000 ರೂಪಾಯಿ ಪ್ರತಿ ಯಜಮಾನಿಗೆ ಹಣವನ್ನು ಕೊಡ್ತಾ ಇದ್ದಾರೆ. ಅನ್ನಭಾಗ್ಯದಲ್ಲಿ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಯುವ ನಿಧಿಯಲ್ಲಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಗೃಹ ಜ್ಯೋತಿಯಲ್ಲಿ ನೀವು ಯಾವುದೇ ರೀತಿಯಿಂದ ಮೀಟರ್ ಕರೆಂಟ್ ಕಟ್ತಾ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಎದುರುಗಡೆ ಯಾವ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕರ ಅವರ ಪುತ್ಥಳಿ ಎದುರೇ ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಕಪ್ಪು ಪಟ್ಟಿ ಧರಿಸಿಕೆಸಿಂದ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಯಾಕಂತಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಗ್ಯಾರಂಟಿಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರ ಹಾಗೂ ಸಿದ್ದರಾಮಯ್ಯ ಸಾಹೇಬರಿಗೆ ಯಾವುದೋ ಒಂದು ಕಪ್ಪು ಚುಕ್ಕೆ ಇರಲಾರ್ದಂಥ ವ್ಯಕ್ತಿ, ಅಂಥ ಮಹಾನ್ ವ್ಯಕ್ತಿಗೆ ಇವತ್ತಿನ ದಿವಸ BJP ಅವರು ಏನು ಮಾಡ್ತಕ್ಕಂಥ ಇವತ್ತು ದ್ವೇಷದ ರಾಜಕೀಯ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ ಒಳ್ಳೆ ಸರ್ಕಾರ ನಡೆಸ್ಕೊಂಡು ನಡೀತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ಪಕ್ಷ ಹಿಡ್ಕೊಂಡು ಕೇಸಿ ಇವತ್ತು ರಾಜ್ಯದಲ್ಲೇ ರಾಷ್ಟ್ರದಲ್ಲಿ ಹೆಸರು ಪಡಿತಕ್ಕಂಥ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಕಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ BJP ಅವರಿಗೆ, ಒಂದು ವೇಳೆ ಅವರಿಗೆ ದಮ್ ಇತ್ತು BJPದವರಿಗೆ ಅಂದ್ರೆ ಇದಕ್ಕೆ ಹಿಂದೆ ಅವ್ರ ಸರ್ಕಾರ ಇತ್ತು. ಅವ್ರ ಸರ್ಕಾರ ಇದ್ದಾಗ ಯಡಿಯೂರಪ್ಪವ್ರಾಗಿರಲಿ, ಬೊಮ್ಮಾಯಿ ಅವರಾಗಿರಲಿ, ಅವ್ರ ಮೇಲೆ ದಮ್ ಇತ್ತು ಅಂತಂದ್ರೆ ಈ ಎಲ್ಲ ಘೋಷಣೆಗಳನ್ನು ಕೊಟ್ಟು ಕೇಸಂದ್ರೆ ಈ ರಾಜ್ಯದ ಜನರಿಗೆ, ಬಡತನ ರೇಖೆಯಲ್ಲಿರ್ತಕ್ಕಂಥವ್ರಿಗೆ, ಬಡವರಿಗೆ, ಅನ್ನ ಇರಲಾರ್ದಂಥವ್ರಿಗೆ, ಅಂಥವ್ರು ಎಲ್ಲರಿಗೆ ಒಂದು ಸವಲತ್ತುಗಳು ಕೊಟ್ಟಿರಂತಂದ್ರೆ ಇವತ್ತಿನ ದಿವಸ ಅವ್ರ ಸರ್ಕಾರನೂ ಇರ್ತಿತ್ತು. ಇವತ್ತು ನೋಡ್ರಿ, BJP ಸರ್ಕಾರ JDS ಒಂದಾಗಿ ಕೇಸಿನ ಹೋರಾಟ ಮಾಡ್ಲತ್ತಾರೆ. ಯಾವುದೇ ಒಂದು ಉಪಯೋಗ ಇಲ್ಲ. ಯಾಕಿಲ್ಲ ಅಂತಂದ್ರೆ ಕಳೆದ ಒಂದು ವಿಧಾನಸಭೆ ಚುನಾವಣೆಯಲ್ಲಿ 136 ಶಾಸಕರು ಬಂದಿರತಕ್ಕಂಥ ಈ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಖರ್ಗೆ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಪಕ್ಷದ ಎಲ್ಲ ಕಾರ್ಯಕರ್ತರ ಒಂದು ಮಾಡಿರ್ತಕ್ಕಂಥ ಸಂಘಟನೆಯಿಂದ ಇವತ್ತು ಪಕ್ಷ ನಮ್ಮ ರಾಜ್ಯದಲ್ಲಿ ಬಂದಿರತಕ್ಕಂಥದ್ದು.
ಸಿದ್ದರಾಮಯ್ಯ ಸಾಹೇಬರು ತಮ್ಮ ಚುನಾವಣೆ ಮುಂಚೆ ಹೇಳಿರ್ತಕ್ಕಂಥ ಎಲ್ಲ ಏನು ಬೇಡಿಕೆಗಳಿದ್ದಾವೆ ಎಲ್ಲ ನಮ್ಮ ಈ ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ವಿದ್ಯುತ್ ಆಗಿರ್ಬೋದು, ಆಹಾರ ಧಾನ್ಯ ಆಗಿರ್ಬೋದು, ಇನ್ನೂ ಅನೇಕ ಯೋಜನೆಗಳನ್ನು ಇವತ್ತು ಗೃಹಲಕ್ಷ್ಮಿ ಇವತ್ತು ಅನೇಕ ಕಡೆಗೆ ನಾವು ನೋಡ್ತಾ ಇದ್ದಿದ್ದೇವೆ. ಆಸ್ಪತ್ರೆ ಒಳಗಿರ್ತಕ್ಕಂಥವ್ರಿಗೆ ಎಲ್ಲರಿಗೆ ಒಂದು ಅನುಕೂಲ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ, ನಾವು ಎಲ್ಲ ಇಡೀ ರಾಜ್ಯದ ಜನರು ನಿಮ್ಮ ಜೊತೆಯಲ್ಲಿ ಇದ್ದಿದ್ದೇವೆ. ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿದ್ದು ಅವರನ್ನು ಕೆಳಗಿಳಿಸುವ ಕುತಂತ್ರದಿಂದ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಮೂಡಾ ಹಗರಣದ ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು.